ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಮತ್ತು ಬೌರಿಂಗ್ ಆಸ್ಪತ್ರೆಯ ಈ ಗೋಡೆ ಕುಸಿದೋಗಿ ಸುಮಾರು 7 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಒಂದು ಆಘಾತಕಾರಿಯಾದಂಥ ಒಂದು ಘಟನೆ. ಧಾರಾಕಾರ ಮಳೆ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ಜನ ಇಲ್ಲಿ ಬಹುಶಃ ಆ ಗೋಡೆಯ ನೆರಳಲ್ಲಿ ಆಶ್ರಯಕ್ಕೋಸ್ಕರ ಬಂದಿರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಆಶ್ರಯಕ್ಕೋಸ್ಕರ ಬಂದಿರತಕ್ಕಂಥ ಜನ, ಅದರಲ್ಲಿ 7 ಜನ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಮತ್ತು ಅದರಲ್ಲಿ ಚಿಕ್ಕ ಮಗು ಕೂಡ ಪ್ರಾಣ ಕಳ್ಕೊಂಡಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ನಾನು ದೇವರದಲ್ಲಿ ಬೇಡ್ಕೋತೇನೆ. ನಾನು ಕೂಡ ಶಾಕಲ್ಲಿದ್ದೇನೆ. ಇದು ಎಂದಿಗೂ ಕೂಡ ಈ ಥರ ಆಗುತ್ತೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಸುಮಾರು 20-25 ವರ್ಷ ಹಿಂದೆ ಕಟ್ಟಿರ್ತಕ್ಕಂಥ ತಡೆಗೋಡೆ ಇದು. ಯಾಕೆ ಕುಸಿದೋಗಿದೆ? ಯಾಕಂದರೆ ಮೇಲ್ನೋಟಕ್ಕೆ ನೋಡುವಾಗ ಗೋಡೆ ಭಾಳ ಗಟ್ಟಿಯಾಗಿತ್ತು. ಅದರಲ್ಲಿ ಏನೂ ಕೂಡ ಅಂಥ ಯಾವ ಸಂದರ್ಭದಲ್ಲೂ ಇದು ಬಿದ್ದೋಗುತ್ತೆ ಅಂತ ನಮಗಂತೂ ಮೇಲ್ನೋಟಕ್ಕೆ ಕಾಣ್ತಿರಲಿಲ್ಲ. ಆದರೂ ಬಿದ್ದೋಗಿದೆ ಅಂದರೆ ನಾವು ಸಂಪೂರ್ಣವಾಗಿ ಒಂದು ತನಿಖೆಯನ್ನು ಮಾಡಬೇಕಾಗುತ್ತೆ. ಹೇಗಾಯಿತು, ಯಾಕಾಯಿತು, ಅಥವಾ ಯಾರ ಲೋಪ ಇದೆ, ಅಥವಾ ಯಾರ ಜವಾಬ್ದಾರಿ, ಅದನ್ನು ಗುರುತಿಸಬೇಕಾದಂಥ ಜವಾಬ್ದಾರಿ ಯಾರ್ದಿತ್ತು, ಏನಾಯಿತು ಅಂತ ಇದೆಲ್ಲ ಸಂಪೂರ್ಣವಾದಂಥ ತನಿಖೆ ಆಗಬೇಕಾಗಿದೆ. ಸರ್ಕಾರದ ವತಿಯಿಂದ ಚೀಫ್ ಇಂಜಿನಿಯರ್ ರಿಟೈರ್ಡ್ ತನಿಖೆ ಆಗಬೇಕು ಅಂತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಆ ಎನ್ಕ್ವೈರಿಯಲ್ಲಿ ಸತ್ಯಾಂಶ ಆಚೆ ಬರುತ್ತೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದರ ಜೊತೆಗೆ ಮೃತಪಟ್ಟಿದ್ದ ಜನರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಸಹ ಸರ್ಕಾರ ಘೋಷಣೆ ಮಾಡಿದೆ. ಪರಿಹಾರ ಒಂದು ಕಡೆ, ಆದರೆ ಇಂಥ ಘಟನೆ ಆಗೋದು ನಾವು ಇವತ್ತಿಗೂ ಕೂಡ ಅನುವು ಮಾಡಿಕೊಡ್ತೀವಿ ಅಂದರೆ ಅದು ಒಂದು ರೀತಿಯ ಎಚ್ಚರಿಕೆಯ ಗಂಟೆ ನಮ್ಮೆಲ್ಲರಿಗೂ. ಇಂಥ ಸಾವಿರಾರು ಗೋಡೆಗಳಿದ್ದಾವೆ, ಬೇರೆ ಬೇರೆ ಪ್ರದೇಶಗಳಿದ್ದಾವೆ. ಅವರ ಸ್ಟ್ರೆಂತ್ ಏನಿದೆ, ಎಷ್ಟು ಶಕ್ತಿಯುತವಾಗಿದೆ, ಜನರಿಗೆ ಅದರಿಂದ ಎಷ್ಟು ಅಪಾಯ ಇದೆ, ಏನಾಗಿದೆ ಅಂತ ಕೂಡ ನಾವು ಎಲ್ಲರೂ ಸೇರಿ ಗಮನ ಕೊಡಬೇಕಂತ ವಿಷಯ. ನಾನು ಕೂಡ ಆ ಶಾಕಲ್ಲಿದ್ದೇನೆ. ನನಗೂ ಕೂಡ ಏನು ಮಾತನಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಈ ಗೋಡೆ ಒಂದು 20-25 ವರ್ಷ ಹಿಂದೆ ಕಟ್ಟಿದ್ರೂ ಸಹ ಇಷ್ಟು ಜಲ್ದಿ ಕುಸಿಯುವ ಇರಬಾರ್ದು. ಏಕೆಂದರೆ ಒಂದು 50 ವರ್ಷ 70 ವರ್ಷ ಅಂತ ಇದ್ದರೆ ನನಗೆ ಅರ್ಥ ಆಗುತ್ತೆ. ಅಷ್ಟು ಹಳೆ ಗೋಡೆನೂ ಅಲ್ಲ ಅದು. ಒಂದು ಸುಮಾರು 25 ವರ್ಷ ಆಗಿರ್ಬೋದು. ಅದು ರೆಕಾರ್ಡ್ಸ್ ನೋಡಬೇಕು, ಆ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಗೋಡೆ ಇದು. ಸೊ ನನ್ನ 15 ವರ್ಷದ ಹಿಂದೆ ಮುಂದಿನ ಎಲ್ಲ ಗೋಡೆ ಹೊಸದಾಗಿ ಕಟ್ಟಿದ್ದಾರೆ. ಒಂದು 15 ವರ್ಷದ ಹಿಂದೆ ಕಟ್ಟಿದ್ದಾರೆ. ಈ ಕಡೆ ಇಲ್ಲ, ಇದು ಸ್ಟ್ರಾಂಗ್ ಆಗಿದೆ ಅಂತ ಕೂಡ ಭಾವಿಸ್ಕೊಂಡು ಅಥವಾ ಟೆಸ್ಟ್ ಮಾಡಿ ನೋಡಿ ಅವರು ಕಟ್ಟಿಲ್ಲ. ಆದರೂ ಕೂಡ ಕುಸಿದಾಗಿರೋದು ಒಂದು ಆಘಾತಕಾರಿಯಾದಂಥ ಒಂದು ಸಂದರ್ಭ. ಸಂಪೂರ್ಣವಾಗಿ ಒಂದು ತನಿಖೆ ಆಗಲಿ, ಆಮೇಲೆ ವಿಸ್ತಾರವಾಗಿ ಮಾತಾಡೋಣ. ಈಗ ವಿಪಕ್ಷ ಹೇಳ್ತಾ ಇರುವಂಥದ್ದು ಸರ್ಕಾರದ ನಿರ್ಲಕ್ಷ್ಯ ಅನ್ನುವಂಥದ್ದು ಒಂದು. ಇನ್ನೊಂದು, ಅವರಿಗೆ ಕೊಟ್ಟಿರುವಂಥ 5 ಲಕ್ಷ ಪರಿಹಾರ ಏನಿದೆ ಅದು ಸಾಕಾಗೋದಿಲ್ಲ, ಸೊ ಇನ್ನೂ ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ. ಏನು ಹೇಳ್ತೀರಿ? ಪರಿಹಾರ ಬಗ್ಗೆ ನಾನು ಕೂಡ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೋತೇನೆ. ಆದರೆ ಈ ಗೋಡೆ ಬಿದ್ದಿರೋದು ಸರ್ಕಾರದ ನಿರ್ಲಕ್ಷ್ಯ ಅಂತ ಹೇಳಿದರೆ ಅದು ರಾಜಕಾರಣಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅದು. ಅದು ಈ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಅಗತ್ಯ ಇಲ್ಲ ಅಂತ. ಆ ಥರ ನೋಡಿದ್ರೆ ಅವರ ಸರ್ಕಾರ ಇದ್ದಾಗ ಇಷ್ಟೇ ಗೋಡೆ ಯಾಕೆ ಕಟ್ಟ್ರಿ, ಇನ್ನೂ ಯಾಕೆ ಕಟ್ಟಿಲ್ಲ ಅಂತಲೂ ಯಾರಾದರೂ ಕೇಳ್ಬೋದು. ಆದರೆ ಈ ಸಂದರ್ಭದಲ್ಲಿ ಜನ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಇದರಲ್ಲೂ ನಿಂತ್ಕೋಬೇಕು ಹೊರತು ಇದರಿಂದ ಯಾವ ರಾಜಕಾರಣನೂ ಮಾಡಬಾರ್ದು ಅಂತ ನಾನು ವಿಪಕ್ಷಕ್ಕೂ ಕೂಡ ನಾನು ಅಪೀಲ್ ಮಾಡ್ಕೋತೀನಿ. ಸರ್, ಈ ಆಸ್ಪತ್ರೆ ಆಡಳಿತ ಮಂಡಳಿಗೆ ಗೊತ್ತಿರ್ಬೋದಲ್ಲ, ಈಗ ಬೇರೆ ಗೊತ್ತಾಗಲ್ಲ, ಬಟ್ ಆಸ್ಪತ್ರೆ ಆಡಳಿತ ಮಂಡಳಿಗೆ ಕಟ್ಟಡ ಯಾವ ರೀತಿಯಾಗಿದೆ, ಏನು ವ್ಯವಸ್ಥೆ ಇದೆ ಅನ್ನುವಂಥದ್ದು ಅವ್ರು ಪರಿಶೀಲನೆ ಮಾಡಬೇಕಾಗಿತ್ತು ಅನ್ನೋದು, ಅವ್ರ ಮೇಲೂ ಕ್ರಮ ಆಗಬೇಕು ಅನ್ನುವಂಥ ಸ್ಥಳೀಯರ ಆಕ್ರೋಶ ಇದೆ.
ಈ ತನಿಖೆಯ ಸಂದರ್ಭದಲ್ಲಿ ತನಿಖೆ ಆದ ನಂತರ ಯಾರ್ದು ನಿರ್ಲಕ್ಷ್ಯ ಇದೆ ಇದರಲ್ಲಿ, ಯಾವ ಕಾರಣಕ್ಕೆ ಗೋಡೆ ಒಂದು ತಡೆಗೋಡೆ ಅಂದರೆ ತಡೆಗೋಡೆ ಅದರಿಂದ ಮೇಲೆ ಏನಾದರೂ ಅದಕ್ಕೆ ಪ್ರೆಷರ್ ಇತ್ತಾ, ಬೇರೆ ಏನಾದರೂ ಒಳಗಡೆ ಆ್ಯಕ್ಟಿವಿಟಿ ನಡೀತಾ ಇತ್ತಾ, ಯಾಕಂದರೆ ಅಲ್ಲಿ ಗಿಡ ನೆಡಬೇಕು ಅಂತಲೂ ಹಳ್ಳಗಳನ್ನು ತೊಡೆದಿದ್ದಾರೆ, ಅದರಿಂದ ಏನಾದರೂ ಇದಾಯ್ತಾ ಏನಿದೆ ಅಂತ ಗೊತ್ತಿಲ್ಲ. ಸೊ ಒಂದು ಈ ತನಿಖೆ ಸಂಪೂರ್ಣವಾಗಿ ಆದ ನಂತರ ಯಾರು ನಿರ್ಲಕ್ಷ್ಯ ಇತ್ತು, ಹಾಸ್ಪಿಟಲ್ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಇದ್ದರೂ ಅವ್ರ ಮೇಲೂ ಕ್ರಮ ಆಗಬೇಕು. ಅಥವಾ ಯಾರೇ ಇರಲಿ, ಯಾರೂ ಕೂಡ ಅದರಿಂದ ಬಚಾವಾಗೋಕ್ಕೆ ಸಾಧ್ಯವಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಫೋನ್ನಲ್ಲೂ ಕೂಡ ಈಗ ಮಾತನಾಡಿದೆ. ಅವ್ರು ಭಾಳ ಸ್ಟ್ರಿಕ್ಟಾಗಿ ಹೇಳಿದರೆ ಭಾಳ ಸಂಪೂರ್ಣವಾದಂಥ ಒಂದು ತನಿಖೆ ಆಗಿ ನಾನು ವಿಸ್ತಾರವಾದಂಥ ಅದ್ರ ಮೇಲೆ ಕ್ರಮ ತಗೋತೀನಿ. ಇದು ಈಗಲೇ ಇಷ್ಟೇ ಅಲ್ಲ, ತನಿಖೆ ಆದ ನಂತರ ಯಾರ್ಯಾರು ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಅಥವಾ ಯಾರ ನಿರ್ಲಕ್ಷ್ಯದಿಂದ ಈ ಥರ ಆಗಿರ್ತಕ್ಕಂಥದ್ದು ನಾನು ಸಂಪೂರ್ಣ ಕ್ರಮ ತಗೋತೀನಿ ಅಂತ ಮುಖ್ಯಮಂತ್ರಿಗಳು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನನಗೆ ಸಂಪೂರ್ಣ ನಂಬಿಕೆ ಇದೆ. ತನಿಖೆ ಆಗಲಿ, ಪ್ರಾರಂಭ ಆಗಲಿ, ನಾವು ಅದ್ರ ಬಗ್ಗೆ ಮಾತಾಡೋಣ.